ಇನ್ನು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಸುರೇಶ್ ಬಾಬು ಅವರನ್ನ ಆಯ್ಕೆ ಮಾಡಲಾಗಿದೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಪರಿಷತ್ಗೆ ಜೆಡಿಎಸ್ ನಾಯಕರಾಗಿ ಬೋಜೇಗೌಡರನ್ನ ಆಯ್ಕೆ ಮಾಡಲಾಗಿದೆ. ಸ್ಪೀಕರ್ ಹಾಗೆ ಸಭಾಪತಿಗಳ ಕಚೇರಿಗೂ ಜೆಡಿಎಸ್ ಸದ್ಯ ಮಾಹಿತಿಯನ್ನು ರವಾನೆ ಮಾಡಿದೆ. ಮಂಡ್ಯದ ಸಂಸದರಾಗಿ ಕುಮಾರಸ್ವಾಮಿ ಅವರು ಆಯ್ಕೆಯಾದ ಹಿನ್ನೆಲೆಯಲ್ಲಿ ವಿಧಾನಸಭೆಯಲ್ಲಿ ತೆರವಾಗಿದ್ದಂತಹ ಜೆಡಿಎಸ್ ಶಾಸಕಾಂಗ ನಾಯಕನ ಸ್ಥಾನಕ್ಕೆ ಸದ್ಯ ಸುರೇಶ್ ಬಾಬು ಅವರನ್ನ ಆಯ್ಕೆ ಮಾಡಲಾಗಿದೆ. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಸುರೇಶ್ ಬಾಬು ಅವರನ್ನ ಆಯ್ಕೆ ಮಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಜೆಡಿಎಸ್ ಶಾಸಕ ಸುರೇಶ್ ಬಾಬು ಅವರನ್ನ ಪಕ್ಷದ ನಾಯಕನಾಗಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯನ್ನ ಮಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಈ ಬಗ್ಗೆ ಸ್ಪೀಕರ್ ಹಾಗೆ ಸಭಾಪತಿಗೂ ಕೂಡ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ. ಪರಿಷತ್ ನಾಯಕರಾಗಿ ಬೋಜೇಗೌಡರನ್ನ ಆಯ್ಕೆ ಮಾಡಲಾಗಿದ್ರೆ ಮತ್ತೊಂದು ಕಡೆ ವಿಧಾನಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಸುರೇಶ್ ಬಾಬು ಅವರನ್ನ ಆಯ್ಕೆ ಮಾಡಲಾಗಿದೆ. ಇನ್ನು ಸುರೇಶ್ ಬಾಬು ಅವರ ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತುಕತೆಯನ್ನ ನಡೆಸಿದ್ದಾರೆ. ನೋಡೋಣ ಬನ್ನಿ. ನಮ್ಮ ಜೊತೆ ಜೆಡಿಎಸ್ನ ನೂತನ JDLP ನಾಯಕರಾಗಿರುವಂಥ ಸುರೇಶ್ ಬಾಬು ಅವರಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಮೊದಲಿಗೆ ಅಭಿನಂದನೆ. JDS ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗಿ ತಮ್ಮನ್ನ ಇವತ್ತು ತಮ್ಮ ಪಕ್ಷ ಆಯ್ಕೆ ಮಾಡಿದೆ. ಯಾವ ರೀತಿ ಸಂತೋಷ ಇದೆ ಸರ್? ಇವತ್ತು ಏನು ಈ JDLP ನಾಯಕನನ್ನಾಗಿ ನನ್ನನ್ನು ಪಕ್ಷದ ವರಿಷ್ಠರಾದಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮತ್ತು ಸನ್ಮಾನ್ಯ ಕುಮಾರಣ್ಣವರು ಆಯ್ಕೆ ಮಾಡಿದ್ದಾರೆ. ಖಂಡಿತ ಅವ್ರಿಗೂ ಮತ್ತು ಪಕ್ಷಕ್ಕೆ ಆಭಾರಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ನಾವು 18 ಜನ ಶಾಸಕರೇನಿದ್ದಾವೆ ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಪಕ್ಷದ ಹಿತದೃಷ್ಟಿಯನ್ನು ಕಾಪಾಡಲಿಕ್ಕೆ ಮತ್ತು ಏನು ಸದನದಲ್ಲಿ ಎಲ್ಲ ರಾಜ್ಯದ ಎಲ್ಲ ಜ್ವಲಂತ ಸಮಸ್ಯೆಗಳ ಬೆಳಕು ಚೆಲ್ಲಿ ಅದಕ್ಕೆ ಸರ್ಕಾರಕ್ಕೆ ಚಾಟಿಯನ್ನು ಬೀಸಿ ನಾವು ಪರಿಹಾರ ಕಂಡುಕೊಂಡು ಜನಗಳಿಗೆ ಸಮಸ್ಯೆಗೆ ಹೋಗಲಾಡಿಸೋ ನಿಟ್ಟಿನಲ್ಲಿ ನಮ್ಮೆಲ್ಲರ ಹೋರಾಟ ಕೂಡ ಇದ್ದೇ ಇರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಪಕ್ಷದಲ್ಲಿ ಹಿರಿಯ ಶಾಸಕರಿದ್ದಾರೆ, ಜೊತೆಗೆ ಹೊಸ ಶಾಸಕರಿದ್ದಾರೆ. ಅವ್ರನ್ನೆಲ್ಲ ಕಟ್ಕೊಂಡು ಮುಂದೆ ಪಕ್ಷ ಸಂಘಟನೆಗೆ ಯಾವ ರೀತಿ ಪ್ಲಾನ್ಗಳನ್ನು ಖಂಡಿತ ನಮ್ಮಲ್ಲಿ ಇವತ್ತು ಇದ್ರ ಜೊತೆಯಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಪಕ್ಷನೂ ಕೂಡ ಸದೃಢವಾಗಿದೆ. ಇವತ್ತು ನಿಮಗೆ ಗೊತ್ತಿದೆ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಇವತ್ತು BJP ಮತ್ತು JDS ಹೊಂದಾಣಿಕೆಯಿಂದ ಎಷ್ಟು ಅಭ್ಯರ್ಥಿಗಳು ಆಯ್ಕೆ ಆದರು ಅಂತಕ್ಕಂಥದ್ದು ತಮಗೆ ಇವತ್ತು ನಿಮ್ಮ ಮುಂದೆ ಇರೋದ್ರಿಂದ ಖಂಡಿತ ಈ ಒಂದು ಹೊಂದಾಣಿಕೆ ನಮ್ಮೆಲ್ಲರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ರಾಜ್ಯದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಜನಗಳಿಗೆ ಸಮಸ್ಯೆಗಳಿಗೆ ಹೋಗಲಾಡಿಸಲಿಕ್ಕೆ ಇವೆರಡು ಪಕ್ಷ ಬದ್ಧವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕುಮಾರಸ್ವಾಮಿಯವರ ಅನುಪಸ್ಥಿತಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರವಾದಂಥ ಆರೋಪಗಳು, ಅದು ಮೂಡ ಆಗಿರ್ಬೋದು, ವಾಲ್ಮೀಕಿ ಪ್ರಕರಣ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಯಾವ ರೀತಿ ಸದನದಲ್ಲಿ ಹೋರಾಟ ಮಾಡ್ತಿರುತ್ತೆ? ಅದೆಲ್ಲ ಕಾನೂನು ರೀತಿಯಲ್ಲಿ ಏನು ಈ ಸಮಸ್ಯೆಗಳಿದೆ ಇವೆಲ್ಲವನ್ನು ಕೂಡ ಕಾನೂನು ರೀತಿಯಲ್ಲಿ ಎತ್ತಿ ಹಿಡಿದು ಅದನ್ನು ಸರ್ಕಾರವನ್ನು ಇದನ್ನು ಪರಿಹರಿಸೋ ನಿಟ್ಟಿನಲ್ಲಿ ಸರ್ಕಾರ ಇಕ್ಕಟ್ಟಿಗೆ ಸಿಗಾಕೊಳ್ಳೋ ನಿಟ್ಟಿನಲ್ಲಿ ನಾವು ಹೋರಾಟಗಳು ಇದ್ದೇ ಇರ್ತದೆ. ಇನ್ನೊಂದು ಕಡೆ ಏನು ಶಾಸಕಾಂಗದ ಪಕ್ಷದ ನಾಯಕರಾಗಿ GT ದೇವೇಗೌಡರು ಒಂದು ಆಕಾಂಕ್ಷಿ ಆಗಿದ್ರು, ಅವ್ರಿಗೆ ಕೈ ತಪ್ಪಿದೆ ಸರ್. ಅವ್ರು ಯಾವ ರೀತಿ ಅವ್ರನ್ನೇನೋ ಸಂಪರ್ಕ ಮಾಡಿದ್ರೆ ಏನು? ಇಲ್ಲ, ಮಾತಾಡ್ತೀವಿ ಎಲ್ಲರೂ ಒಟ್ಟಾಗಿ 18 ಜನ ಒಟ್ಟಾಗಿ ಕೂತ್ಕೊಂಡು ತೀರ್ಮಾನ ಮಾಡಿ ನಾವು ಎಲ್ಲ ವಿಷಯಗಳನ್ನ ಕೂಡ ಸಂಗ್ರಹಿಸಿ ನಾವು ಅದ್ರ ಬಗ್ಗೆ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ಇನ್ನು ಚನ್ನಪಟ್ಟಣ ಬೈ ಎಲೆಕ್ಷನ್ ಕೂಡ ಬರ್ತಾ ಇದೆ ಸರ್, ಅದಕ್ಕೆ ಯಾವ ರೀತಿ ತಾವು ಶಾಸಕ ಪಕ್ಷದ ನಾಯಕರಾಗಿ ಯಾವ ರೀತಿ ಪ್ರಿಪರೇಷನ್ಸ್ ಅಥವಾ ಪ್ಲಾನ್ಗಳನ್ನು ಮಾಡ್ತೀವಿ? ಈಗಾಗಲೇ ಇನ್ನು 3 ವಿಧಾನಸಭಾ ಚುನಾವಣೆಗಳು ಬೈ ಎಲೆಕ್ಷನ್ಸ್ ಇದೆ. ಅದರಲ್ಲಿ ನಮ್ಮ ಪಕ್ಷ ಗೆದ್ದಿದ್ದಂಥ ಸನ್ಮಾನ್ಯ ನಮ್ಮ ವರಿಷ್ಠರಾದಂಥ ಕುಮಾರಸ್ವಾಮಿ ಅವರು ಏನು ಗೆದ್ದಿದ್ದಂಥ ಕ್ಷೇತ್ರ ಚನ್ನಪಟ್ಟಣ ಇದೆ, ಅಲ್ಲಿ ಉತ್ತಮವಾದ ಅಭ್ಯರ್ಥಿನ ಆಯ್ಕೆನ ಪಕ್ಷ ಮಾಡ್ತದೆ. ಆವಾಗ ಅದರಲ್ಲಿ ನಾವೆಲ್ಲರೂ ಕೂಡ ಸೇರಿ ಆ ಅಭ್ಯರ್ಥಿನ ಗೆಲ್ಲಿಸ್ಕೊಳ್ಳಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇವಿಷ್ಟು ಸುರೇಶ್ ಬಾಬು ಅವರ ಮಾತಾಗಿರುವಂಥದ್ದು. ಪಕ್ಷ ಸಂಘಟನೆ ಜೊತೆಗೆ ಹಿರಿಯರನ್ನು ಕೂಡ ಪಕ್ಷದಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಕೆಲಸವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.